ಉಮಣ್ಣ ಇಷ್ಟು ವರ್ಷ ನೀವು ಸೇವೆಯನ್ನೆಲ್ಲ ಸಲ್ಲಿಸಿದ್ದೀರಿ, ಅವಕಾಶಗಳು ಎಲ್ಲಿಯೋ ಕಡಿಮೆ ಆಯ್ತು ಅನ್ನೋ ಉದ್ದೇಶಕ್ಕೆ ಬೇಸರ ಇಲ್ವಾ ಅಂತ ಹೇಳಿ? ಹಾಗೇನಿಲ್ಲಪ್ಪ. ನಾವು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಉಂಟು, ಯೋಚನೆ ಮಾಡಿದ್ರೆ ಯಾವುದೂ ಇಲ್ಲ. ಇಡೀ ಮುಳುಗಿದವನಿಗೆ ಚಳಿ ಏನು ಅಂತ ಹೇಳಿಲ್ವ ಹಾಗೆ. ನಮಗೆ ಅದರ ಬಂದ್ರೆ ಉಂಟು, ಬಂದಿದೆ ಅಂತ ಹೇಳೋದಕ್ಕೆ ಅತಿ ಸಂತೋಷ ಇಲ್ಲ, ಇಲ್ಲ ಅನ್ನೋದಕ್ಕೆ ಅತಿಯಾದ ದುಃಖವೂ ಇಲ್ಲ. ಸಮಸ್ಥಿತಿಯಲ್ಲಿ ನಾವು ಇದ್ರೆ ಸರಿ ಆಗ್ತೇವೆ. ಮತ್ತೆ ನನಗೆ ಇದೊಂದೇ ಅಲ್ಲ, ಕೃಷಿ ಕ್ಷೇತ್ರದಲ್ಲಿ ತುಂಬಾ ಇಷ್ಟ, ಯಕ್ಷಗಾನದ ಹಾಗೆ ಮಳೆಗಾಲದಲ್ಲಿ ನಾನು ಇದ್ದಲ್ಲಿ ಸ್ವಲ್ಪ ಅಡಿಕೆ ಸಸಿ ಇದೆಲ್ಲ ನನಗೆ ಸಾಧ್ಯವಾದಷ್ಟು ಕೆಲಸ ಮಾಡ್ತೇನೆ, ನಾನು ಮಾಡಿಸುವುದಲ್ಲ ಮಾಡ್ತೇನೆ ಸ್ವತಃ. ಹಾಗಾಗಿ ನನಗೆ ಇನ್ನೊಂದು ಕಡೆ ಮಳೆಗಾಲದಲ್ಲಿ ಏನು ಇಲ್ವಲ್ಲ ಎನ್ನುವ ಹಾಗೆ ಯೋಚನೆ ಮಾಡ್ಲಿಕ್ಕಿಲ್ಲ. ನನ್ನನ್ನು ತೊಡಗಿಸಿ ಆಗಿರ್ತದೆ ಅದರಲ್ಲಿ, ದಿವಸ ಹೋಗುದು ಗೊತ್ತಾಗುದಿಲ್ಲ, ಸಮಯವೇ ನನಗೆ ಬಹಳ ಕಡಿಮೆ ಆದಾಗೆ ಕಾಣ್ತದೆ. ಹಾಗೆ ಈಗ ನಾವು ಕೂಡ ಅನೇಕ ಬಾರಿ ರಂಗದಲ್ಲಿ ಜೊತೆಯಾಗಿದ್ದೇವೆ. ಉಮಾಮಹೇಶ್ವರ ಭಟ್ರು ಹೇಗೆ ಅಂತೇಳಿ ವೈಯಕ್ತಿಕವಾಗಿ ನನ್ನಲ್ಲಿ ನಾವೆಲ್ಲ 4ನೇ ಮೇಳದಲ್ಲಿ ಜೊತೆ ಇರುವಾಗ ಬಹಳ ಆಪ್ತದೆ. ಅವರು ಹೀಗೆ ಮಾತಾಡುವಂಥದ್ದು ಕಡಿಮೆ, ಬಟ್ ಒಮ್ಮೆ ಮಾತಾಡಿದ್ರೆ ಅವರು ಹೇಗೆ ಏನಂತ ಹೇಳಿ ಗೊತ್ತಾಗ್ತದೆ. ರಂಗದಲ್ಲಿಯೂ ಕೂಡ ಅತ್ಯದ್ಭುತವಾಗಿ ಏನು ಪ್ರದರ್ಶನವನ್ನು ನೀಡುವಂತಹ ಸಾಮರ್ಥ್ಯ ಉಳ್ಳವರು. ಉಮಣ್ಣ ಯಕ್ಷಗಾನ ರಂಗದಲ್ಲಿ ಮೆಚ್ಚಿಕೊಂಡಂತಹ ಒಂದು ಕಲಾವಿದರ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಯಾರನ್ನ ಹೇಳ್ತೀರಿ? ವೇಷಧಾರಿಗಳ ಬಗ್ಗೆ. ನಾನು ಮೊದಲು ವೇಷಧಾರಿಗಳ ಬಗ್ಗೆ ಬರುವ. ತ್ರಿವಿಕ್ರಮ ಶೆಣೈ, ಮತ್ತೆ ಕಟೀಲು ಶ್ರೀನಿವಾಸರಾವ್, ಮತ್ತೆ ಗುರುಗಳಿದ್ದಾರಲ್ಲ ಗೋವಿಂದ ಭಟ್, ಇವರ ವೇಷಗಳು ಇಷ್ಟ ಅಂತ. ಹೌದು. ಮತ್ತೆ ಇವರು ಸಂಜೀವ ಚೌಟ್ರು, ಮತ್ತೆ ಹಾಗೆ ಹೇಳಲಿಕ್ಕೆ ಹೋದ್ರೆ ಸುಮಾರು ಹೆಸರುಗಳು. ಒಂದು ಹಿಮ್ಮೇಳದ ವಿಚಾರದಲ್ಲಿ ಹೇಳೋದಿದ್ರೆ ಯಾರು ಬಹಳ ಪ್ರೀತಿ ಉಮಣ್ಣನಿಗೆ, ಯಾರು ಇಷ್ಟ, ನನಗೆ ಇವರ ಪದ್ಯ ಇಷ್ಟ, ಇವರ ಹಿಮ್ಮೇಳ ಇಷ್ಟ ಅಂತ ಹೇಳಿದ್ರೆ ಯಾರನ್ನ ಹೇಳ್ತೀರಿ? ನಾನು ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಉಳ್ಳವ, ಹಾಗಾಗಿ ಸಂಗೀತ ಶೈಲಿಯ ಭಾಗವತಿಗೆ ನನಗೆ ತುಂಬಾ ಇಷ್ಟ. ಆಯ್ತು, ಕುಮಡವರನ್ನು ಮೆಚ್ಚಿಕೊಳ್ತೇನೆ ನಾನು, ಕುಮಡೂರು ಭಾಗವತ್. ಮತ್ತೆ ಮೋಹನ್ ಶೆಟ್ಟಿಗಾರ್ ಅವರು, ಇವರೆಲ್ಲ ಹಿಮ್ಮೇಳ. ಮತ್ತೆ ಶಂಕರ ನಾರಾಯಣ ಕಾರಂತರು, ಅವರು ಕೂಡ ಹಾಗೆ ನನಗೆ ತುಂಬಾ ಇಷ್ಟ, ಪೂಂಜರದ್ದಾದ್ರು ಅಷ್ಟೇ. ಉಮಣ್ಣ ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಸೇವೆಯನ್ನ ಸಲ್ಲಿಸಿದ್ದೀರಿ ನೀವು. ಒಂದು ಪ್ರಶ್ನೆ ಇದೆ, ಯಕ್ಷಗಾನದಿಂದ ಜೀವನವನ್ನು ಕಟ್ಟಿಕೊಳ್ಳಬಹುದಾ? ಜೀವನವನ್ನು ಕಟ್ಟಿಕೊಳ್ಳಬಹುದಾ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಉತ್ತರ ಉಂಟು. ಕಟ್ಟಿಕೊಳ್ಳಲೂಬಹುದು, ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗದಿರಲೂಬಹುದು. ಆರ್ಥಿಕ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿದ್ರೆ ನಿರಂತರ ಕಾರ್ಯಕ್ರಮಗಳು ಸಿಗ್ತದ? ಇಲ್ಲ, 6 ತಿಂಗಳಿಗೆ ಮಾತ್ರ ಸೀಮಿತವಾದದ್ದು. ಮತ್ತೆ ಸಿಕ್ಕಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಹಾಗೆ ಅಂತ ಉಪವೃತ್ತಿ ಉಂಟು ಅಂತ ಆದ್ರೆ ಕಷ್ಟ ಆಗುದಿಲ್ಲ. ವೃತ್ತಿಯ ಜೊತೆಗೆ ಉಪವೃತ್ತಿ ಬೇಕು ಅಂತ ಹೇಳಿ, ಬೇಕು ಇಲ್ಲದ್ರೆ ಸಾಧ್ಯ ಇಲ್ಲ. ಈಗಿನ ಇದರಲ್ಲಿ ಸಾಧ್ಯ ಇಲ್ಲ. ಒಬ್ಬ ಯಜಮಾನ ಅವರ ಮಿತಿಯೊಳಗೆ ಅವರು ವ್ಯವಹರಿಸ್ತಾರೆ. ನಮಗೆ ಎಷ್ಟು ಕೊಟ್ಟರು ಸಾಕಾಗುದು, ಸಂಭಾವನೆ ಎಷ್ಟು ಕೊಟ್ಟರು ಸಾಕಾಗುದಿಲ್ಲ. ಹಾಗೆಂತ ನಮಗೆಷ್ಟು ಸಿಗ್ತದ ಅಷ್ಟು ಸಿಗ್ತದ. ಈಗ ಮಳೆಗಾಲದಲ್ಲಿ ಅವಕಾಶಗಳು ಸಿಗ್ತದ? ಕೆಲವೊಂದು ಸಿಗ್ತದೆ. ಮೊದಲು ಕೊರೋನಾಗಿಂತ ಮೊದಲು ನಾನು ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ ಇದ್ದೆ, ಈ ಟೂರ್ ಎಲ್ಲ ಸಿಗ್ತಾ ಇತ್ತು. ಕೊರೋನಾ ಕಳೆದ ಮೇಲೆ ಮತ್ತೆಲ್ಲ ಬದಲಾವಣೆಗಳಾಯ್ತು. ನಾನು ಅದರ ಬಗ್ಗೆ ಹೆಚ್ಚು ಒಲವು ತೋರುವುದಿಲ್ಲ, ಯಾಕಂದ್ರೆ ನಾನು ಹೇಳಿದ್ದೇನಲ್ಲ, ಇಲ್ಲಿ ಇರುವಾಗ ನಮ್ಗೆ ಅದು ಇಲ್ಲಿ ಮಳೆಗಾಲದಲ್ಲಿ ಆ ಕೆಲಸ ಮಾಡದಿದ್ರೆ ತುಂಬಾ ಕಷ್ಟ ಆಗ್ತದೆ. ಬೇಸಿಗೆಯಲ್ಲಿ ಅದರ ಹತ್ರ ಮತ್ತೆ ಇದು ಮೀನ್ಸೆ ಇದರ ಕೆಲಸ ಏನೋ ಮಾಡ್ತೀರಿ ಅಂತ ಕಾಣ್ತದೆ. ಹೌದು, ನಾನು ಮೊದಲು ಧರ್ಮಸ್ಥಳದಲ್ಲಿ ಇದರ ಮಣಿ ಸಾಮಾನ್ಯ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ, ಕಮಲಾಕ್ಷ ಇವರ ಇದರಲ್ಲಿ. ಅವರೊಟ್ಟಿಗೆ ಸ್ವಲ್ಪ 1 ವರ್ಷ ತಿರುಗಾಟ ಮಾಡಿದ್ದೆ ನಾನು, ಅಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ತಲಕಳದಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಹೀಗೆ ಸ್ವಲ್ಪ ಸಮಯದಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಈಗ ಮನೆಯಲ್ಲಿ ಈಗ ಜುಟ್ಟು, ಗಡ್ಡ, ಮೀಸೆ, ಟೋಪನ್, ಕೇಸರಿ ಇದೆಲ್ಲ ಬೇಕು ಅಂತ ಇದ್ರೆ ಮಾಡಿ ಕೊಡ್ತೇನೆ. ಹೇಳ್ತಾರಾ? ಹೌದಪ್ಪ, ಸುಮಾರು ಕಳೆದ ವರ್ಷ ಒಂದು 10-50 ಮೀಸೆ ಎಲ್ಲ ಸೇಲ್ ಆಗಿದೆ. ಒಂದು 10-15 ಜುಟ್ಟು ಎಲ್ಲ ಹೋಗಿದೆ. ಹಾಗೆ ಈಗ ಯಕ್ಷಗಾನದ ಸ್ಥಿತಿಗತಿಯ ಬಗ್ಗೆ ಆಲೋಚನೆ ಮಾಡುವಾಗ
20-25 ವರ್ಷ ಬೆಳಗ್ಗಿನವರೆಗೆ ಯಕ್ಷಗಾನದಲ್ಲಿ ದುಡಿದಂತಹ ನೀವುಗಳು ಹಿರಿಯರು ಈಗ ಪ್ರಸ್ತುತ ಕಾಲ ಮಿತಿಯ ಒಳಗೆ ಸೀಮಿತವಾಗಿ ಹೋಗಿದೆ ಅಂತ ಹೇಳಿ, ಈ ಕಾಲ ಮಿತಿಯ ವ್ಯಾಪ್ತಿಯ ಒಳಗೆ ಯಕ್ಷಗಾನ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಉಂಟೋ ಏನು ಅಂತ ಹೇಳಿ. ಯಕ್ಷಗಾನ ಯಾವ ಕಾಲಕ್ಕೂ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ನಾವು ಸ್ಪಂದಿಸ್ಬೇಕಷ್ಟೇ. ಒಬ್ಬನೇ ಅಲ್ಲ, ಅವು ಎಲ್ಲವೂ ಬಂತದರಲ್ಲಿ. ಈಗ ವೇಷಧಾರಿಯಿಂದ ಹಿಡಿದು ಹಿಮ್ಮೇಳದವರಿಂದ ಹಿಡಿದು ಎಲ್ಲರಿಂದಲೂ ಬಂತದ್ದು. ಅದಕ್ಕೆ ನಾವು ಹೊಂದಿಕೊಳ್ಳಬೇಕಾಗ್ತದೆ. ಯಾಕೆಂತ ಕೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೊದಲು ಇಡೀ ರಾತ್ರಿ ಸಾಕಾಗುವುದಿಲ್ಲ ಅನ್ನುವ ಯೋಚನೆ ಇತ್ತಲ್ಲ. ಹಾಗಾದ್ರೆ ಇಡೀ ರಾತ್ರಿಯಲ್ಲಿ ಎಷ್ಟು ಮುಗಿಸಿದ್ರು. ಹಾಗೆ ಈಗ ಕಾಲಮಿತಿಗಾಗುವಾಗ ನಾವು ಅದನ್ನು ಹೇಗೆ ಬದಲಾವಣೆ ಮಾಡಬೇಕು, ಎಷ್ಟು ಮಾಡಬೇಕು, ಅಷ್ಟಕ್ಕೆ ಅಡ್ಜಸ್ಟ್ ಆಗಬೇಕು. ಆದ್ರೆ ಆ ಸಂದರ್ಭಗಳನ್ನು ನೋಡ್ಬೇಕು, ಯಾವುದು ಅಗತ್ಯವು, ಎಲ್ಲಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಹೋದ್ರೆ ಹೊಂದಿಸಬಹುದು ಅಂತ ಕಾಣ್ತದೆ. ಮತ್ತೆ ಹೊಂದಿಸಲೇಬೇಕು, ಯಾಕೆಂತ ಹೇಳಿದ್ರೆ ಅದು ಅನಿವಾರ್ಯ. ಕಾಲಮಿತಿ ಕಲಾವಿದರ ಬದುಕಿಗೆ ಹೇಗೆ? ಕಾಲಮಿತಿ ಕಲಾವಿದರ ಬದುಕಿಗೆ ಅಂತ ಏನು ಸಂಬಳದಲ್ಲಿ ಕಾಲಮಿತಿಯಲ್ಲಿ ಕಡಿಮೆ ಮಾಡ್ಲಿಲ್ಲ, ಅವರಷ್ಟು ಕೊಡ್ತಾರೆ. ಒಂದು ಹಾಗೆ. ಇನ್ನೊಂದು ಹೇಗೆ ಅಂತ ಹೇಳಿದ್ರೆ ಪ್ರಸಂಗ ಪ್ರದರ್ಶನದಲ್ಲಿ ಇಷ್ಟು ಹೊತ್ತಿಗೆ ಮುಗಿಸಬೇಕು ಅನ್ನೋದು ಪ್ರತಿಯೊಬ್ಬನಲ್ಲಿ ಇರಬೇಕು, ಆದ್ರೆ ಎಲ್ಲ ಸರಿಯಾಗ್ತದೆ. ಈಗ ಕಾಲಮಿತಿ ಆಗಿಯೂ ಕೂಡ ನಿಮಗೆ ಗೊತ್ತಿದೆ, ಪ್ರೇಕ್ಷಕ ವರ್ಗವನ್ನು ಗಮನಿಸ್ತೀರಿ ನೀವು. ಕಾಲಮಿತಿಯನ್ನ ಪ್ರೇಕ್ಷಕ ವರ್ಗ ಹೇಗೆ ಸ್ವೀಕರಿಸಿದೆ ಅಂತ ಹೇಳಿ ನಿಮಗೆ? ಅಲ್ಲ, ಕೆಲವರು ಒಳ್ಳೇದು ಅಂತ ಹೇಳ್ತಾರೆ, ಕೆಲವರು ಕೆಟ್ಟದು ಅಂತ ಹೇಳ್ತಾರೆ, ಕೆಲವರು ಅದು ಒಬ್ಬೊಬ್ಬರದೊಂದು ಅಭಿಪ್ರಾಯ, ಅದನ್ನು ಹೇಗೆ ಹೇಳಲಿಕ್ಕೆ. ಈಗ ಕಾಲಮಿತಿ ಈಗ ಸರ್ಕಾರದ ರೂಪುರೇಷೆಗಳು ಏನು ಅದೇ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ, ಅದೆಲ್ಲ ವಿಚಾರಗಳು ಆಯ್ತು. ಒಂದಷ್ಟು ಜನ ಯಕ್ಷಗಾನವನ್ನ ನೋಡ್ತಾರೆ, ಅಥವಾ ನಾನು ಯಕ್ಷಗಾನ ಕಲಾವಿದನಾಗಬೇಕು, ನಾನು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಬಯಕೆ ಇರುವಂತವ್ರು ಅನೇಕ ಮಂದಿ ಇದ್ದಾರೆ. ಯಕ್ಷಗಾನಕ್ಕೆ ನಾನಿನ್ನು ಪಾದಾರ್ಪಣೆ ಮಾಡಬೇಕು, ಅಥವಾ ಸದ್ಯ ಯಕ್ಷಗಾನದಲ್ಲಿ ಇರ್ತಾರೆ ಅಂತ ಹೇಳಿ ಇಟ್ಟುಕೊಳ್ಳುವ ಅಂತವರಿಗೆ ಉಮಾಮಹೇಶ್ವರ ಭಟ್ರು ಏನು ಕಿವಿ ಮಾತನ್ನ ಹೇಳ್ತೀರಿ ಹಿರಿಯ ಕಲಾವಿದರಾಗಿ? ಒಳ್ಳೆಯ ಯೋಚನೆ ಅದು. ಯಾಕೆ ಅಂತ ಕೇಳಿದ್ರೆ ನಮಗೆ ಒಳ್ಳೆಯ ಅನುಭವ ಬರಬೇಕು ಅಂತಾದ್ರೆ, ಪುರಾಣ ಜ್ಞಾನ ಬೇಕು ಅಂತಾದ್ರೆ ಯಕ್ಷಗಾನವೇ ಆಗಬೇಕು, ಬೇರೆ ಎಲ್ಲಿ ಸಿಗುವುದಿಲ್ಲ. ಒಂದು. ಇನ್ನೊಂದು ಹೇಗೆ ಅಂತ ಹೇಳಿದ್ರೆ ನಾವು ಬಲಾತ್ಕಾರವಾಗಿ ಯಾವುದನ್ನು ಮಾಡಬಾರದು. ಈಗ ಒಂದು ಭರತನಾಟ್ಯ ಕಲಿಬೇಕು ಅಂತ ಇದ್ರೆ ಅವನಿಗೆ ಇಷ್ಟ ಇದ್ರೆ, ಅವಳಿಗೆ ಇಷ್ಟ ಇದ್ರೆ ಅದನ್ನು ಮಾಡಬಹುದು. ಇಷ್ಟ ಇಲ್ಲದೆ ಬಲಾತ್ಕಾರವಾಗಿ ನೀನು ಕಲಿಬೇಕು, ನೀನು ಅದು ಮಾಡಬೇಕು ಅಂತ ಹೇಳಿ ಯಾವತ್ತೂ ಒತ್ತಡ ಹೇರಬಾರದು. ಒತ್ತಡ ಹೇರಿದ್ರೆ ಆಗ್ಲಿಕ್ಕಿಲ್ಲ. ಯಕ್ಷಗಾನ ಕಲಿಯುವುದಂದ್ರೆ ಬಹಳ ಸುಲಭ ಅಂತಲ್ಲ, ಬಹಳ ಕಠಿಣವೇ ಅದು. ಯಾವುದೇ ವಿದ್ಯೆ ಆಗಲಿ ಒಲಿದು ಬರಬೇಕು ಅಂತಂದ್ರೆ ಸತತ ಪರಿಶ್ರಮವೂ ಬೇಕು, ಪ್ರಯತ್ನವೂ ಬೇಕು. ಹೌದು. ಈಗ ಸರಿ, ಯಾರ ಮೇಳದಲ್ಲಿ ತಿರುಗಾಟ ಮಾಡುವಂತವರು ನನಗೆ ಉಮಾಮಹೇಶ್ವರ ಭಟ್ರನ ಹಾಗೆ ರಕ್ತಬೀಜ ಮಾಡಬೇಕು, ಮಧುಗೈಟಬರ ಮಾಡಬೇಕು, ಮಾತುಗಾರಿಕೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಇದ್ರೆ ಹೇಗೆ, ಏನು ಹೇಳ್ತೀರಿ ಅದಕ್ಕೆ ನೀವು? ಅದಕ್ಕೆ ಹೇಳೋದೇನು, ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದ್ರೆ ಯಾವುದು ಆಗುವುದಿಲ್ಲ. ಮತ್ತೆ ಕೆಲವೊಂದು ನೋಡಬೇಕು, ರಂಗಸ್ಥಳದ ಅನುಭವ ಬೇಕು, ಪ್ರತ್ಯೇಕವಾದದ್ದು. ಅದು ಈಗ ನಮಗೆ ಆರಂಭದಲ್ಲಿ ಕಲಿಯುವಾಗ ಹೇಗೆ ಅಂತ ಕೇಳಿದ್ರೆ ಒಂದು ಸ್ಟೆಪ್ ಹೀಗೆ ಇದ್ದದ್ದು ಇಷ್ಟಿಟ್ಟು, ಈ ತಾಳದಲ್ಲಿ ಇಂಥದ್ದು ಹೀಗೆ ಕುಣಿಬೇಕು, ಈ ಪದ್ಯಕ್ಕೆ ಇಷ್ಟು ಮಾತನಾಡಬೇಕು, ಹೀಗೆ ಹೇಳಿಕೊಡ್ತಾರೆ ಹೊರತು ಅಷ್ಟರಲ್ಲೇ ಹೋಗುವುದಲ್ಲ. ಅದೊಂದು ಮಾರ್ಜಿನ್. ಹೌದು. ಅದನ್ನು ಸತತ ಅಭ್ಯಾಸದಿಂದಲಾಗಿ ಮತ್ತೆ ಬೇಕಾದಷ್ಟು ನಾವು ತೊಡಗಿಸಿಕೊಳ್ಬೇಕು, ಬೇಕಾದಷ್ಟು ನಾವು ಸೇರಿಸಿಕೊಳ್ಬೇಕು. ಹಾಗೆ ಯಕ್ಷಗಾನದ ಕ್ಷೇತ್ರ ಅನ್ನುವಂಥದ್ದು, ತೆಂಕುತಿಟ್ಟು ಯಕ್ಷಗಾನದ ಕ್ಷೇತ್ರ ಅನ್ನುವಂಥದ್ದು ವಿಶಾಲವಾಗಿರುವಂಥದ್ದು. ಬಹಳಷ್ಟು ಮೇಳಗಳಿವೆ, ಅಥವಾ ಬಹಳಷ್ಟು ಕಲಾವಿದರಿದ್ದಾರೆ. ಅದೆಲ್ಲ ವಿಚಾರ ಒಂದು ಬದಿ ಆದ್ರೆ, ಸರಿಸುಮಾರು 40 ವರ್ಷಗಳ ಕಾಲ ತಿರುಗಾಟ ಮಾಡಿದ ಅನುಭವ ಇದೆ ನಿಮಗೆ ಮೇಳದಲ್ಲಿ. ಯಾವುದು ಉಮಾಮಹೇಶ್ವರ ಭಟ್ರ ಬದುಕಿನಲ್ಲಿ ಅತ್ಯಂತ ನೋವು ಅಂತ ಹೇಳಿ ಪರಿಣಮಿಸಿದ ಘಟನೆ ಯಾವುದು ಯಕ್ಷಗಾನ ಕ್ಷೇತ್ರದಲ್ಲಿ? ಈ ಒಂದು ವಿಚಾರ ನನಗೆ ತುಂಬಾ ನೋವನ್ನ ತಂದಿದೆ ಅಂತ ಹೇಳುದಿದ್ರೆ ಯಾವುದನ್ನ ಹೇಳ್ತೀರಿ? ಅದೇ ಎಂತದು ನನಗೆ ನೆನಪು ಬರುವುದಿಲ್ಲ. ಯಾವುದು ಯಕ್ಷಗಾನ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಘಟನೆಯನ್ನ ಹೇಳ್ಬಹುದು, ಈ ವಿಚಾರ ನನಗೆ ತುಂಬಾ ನೋವು ತಂದಿದೆ, ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಅನುಭವಿಸಿದ ನೋವು ಅಂತ ಹೇಳಿ.
ಅಂದ್ರೆ ಸಹ ಕಲಾವಿದರು ಹ. ಈ ಇಂಥವರು ಅಂತಲ್ಲ, ಅದು ಆ ಪ್ರಸಂಗಕ್ಕೆ ಆ ಪಾತ್ರಕ್ಕೆ ಸರಿಯಾಗಿ ನಮಗೆ ಹೊಂದಿಕೆ ಆಗದಿದ್ರೆ ಭಾರಿ ಬೇಸರ ಆಗ್ತದೆ. ಬೇಸರ ಆಗ್ತದೆ. ಅನುಭವಗಳಾಗಿದೆ. ಆಗಿದೆ ಆಗಿದೆ ಅಂಥದ್ದು ಎಷ್ಟು ಆಗಿದೆ. ಎಷ್ಟವಾಗಿದೆ. ಹೇಗೆ ನಿಭಾಯಿಸ್ತೀರಿ ಅದೆಲ್ಲ? ಅದನ್ನು ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್. ಈಗ ರೈಲು ಹೋದ ಮೇಲೆ ಟಿಕೆಟ್ ತಗೊಂಡು ಪ್ರಯೋಜನ. ಹೌದು. ಹಾಗೆ ಅದು ರಂಗಸ್ಥಳದಲ್ಲಿ ಆದ್ಮೇಲೆ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಮುಂದೆ ಹೋದ್ಮೇಲೆ ಹಿಂದೆ ಬರ್ಲಿಕ್ಕೆ ಆಗುದಿಲ್ಲ. ಉಮಾಮಹೇಶ್ವರ ಭಟ್ರನ್ನ ಯಾರಾದ್ರೂ ನಿಂದಿಸಿದಾರಾ? ನನಗೆ ಗೊತ್ತಿಲ್ಲ ಆ ವಿಷಯದಲ್ಲಿ. ರಂಗದಲ್ಲಿ ಯಾರಾದ್ರೂ ನಿಂದಿಸಿದ್ದಾರೆ? ವೇಷದ ಇರ್ಬಹುದು, ಹೇಳಿರ್ಬಹುದು. ಅವನದ್ದು ಎಂಥದ್ದು ವೇಷ, ಯಾವ ಕರ್ಮದ ವೇಷ ಇರ್ಬೋದು. ಅದೆಲ್ಲ ನಾವು ಕಿವಿಗೆ ಹಾಕೊಳ್ಳುದಿಲ್ಲ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಆದ ಅಪಪ್ರಚಾರದ ಒಂದು ವಿಚಾರ ಯಾವ್ದಾದ್ರು ಹೇಳ್ಬೋದಾ? ಅಂದ್ರೆ ನಿಮ್ಮ ಬಗ್ಗೆ ಏನೋ ಒಂದು ಅಪಪ್ರಚಾರ ಆಗಿದೆ, ಆ ವಿಚಾರ ನಿಮ್ಮ ಕಿವಿಗೆ ಬಿದ್ದಿದೆ. ಯಾರು ಏನು ಎತ್ತ ಅದು ವಿಚಾರ ಅಲ್ಲ, ಆ ವಿಚಾರ ಏನು ಅಂತ ಹೇಳಿ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಆದಂತಹ ಒಂದು ಅಪಪ್ರಚಾರ ಯಾವುದು ಅಂತ ಹೇಳಿ. ಎಂಥದ್ದು ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾವ್ದಾದ್ರು ಒಂದು, ನಮ್ಮ ವೀಕ್ಷಕರೆಲ್ಲ ಅದನ್ನ ಬಹಳ ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ, ಯಾವ್ದು ಹೇಳ್ತಾರೆ ಅಂತ ಹೇಳಿ. ನಿಮಗೆ ಆ ವಿಚಾರ ಬೇರೆಯವರ ಮುಖಾಂತರ ಬಂದಿರ್ತದೆ. ಒಂದು ವಿಚಾರ ಯಾವುದು ನಿಮ್ಮ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ತಾರೆ, ನಿಮಗೆ ಯಾರದ್ದೋ ಮುಖಾಂತರ ಆ ವಿಚಾರಗಳು ಬಂದಿರ್ತದೆ. ನಿಮಗೆ ಆ ವಿಚಾರಗಳಿಗೂ ನಿಮಗೂ ಸಂಬಂಧವೇ ಇರುವುದಿಲ್ಲ. ಅಂತಹ ವಿಚಾರ ಯಾವುದು ಅಂತ ಹೇಳಿ. ಯಕ್ಷಗಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಮತ್ತೊಂದು ಕೆಲವು ವಿಮರ್ಶಕರಿದ್ದಾರಲ್ಲ, ಅದು ಸಂಬಂಧಪಟ್ಟ ವಿಷಯವನ್ನು ವಿಮರ್ಶೆ ಮಾಡುವುದಿಲ್ಲ. ಹೌದು. ಹಾಗಾಗಿ ಎಲ್ಲೋ ಹೇಳ್ತಾರೆ ಅಂತ ನಾವು ಅದನ್ನು ತಲೆಕೆಡಿಸ್ಲಿಕ್ಕೆ ಹೋದ್ರೆ ನಮಗೆ ಈ ತಲೆ ಸಾಕಾಗ್ಲಿಕ್ಕಿಲ್ಲ. ಆಗಿರ್ಬೋದು ಅಂತದ್ದು, ಕೆಲವು ಘಟನೆಗಳಾಗಿರ್ಬೋದು. ಬಹಳಷ್ಟು ಕಿವಿಗೆ ಬಿದ್ದಿದೆ, ಬೀಳ್ತದೆ. ಆದ್ರೆ ಅದನ್ನೆಲ್ಲ ನಾವು ತಕೊಳ್ಳುದಿಲ್ಲ. ಯಾಕೆಂತ ಹೇಳಿದ್ರೆ ನೇರವಾಗಿ ನಮ್ಮ ಹತ್ರವೇ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಈಗ ಒಂದು ಏನಾದ್ರು ನಿಮ್ಮಿಂದ ಇಂಥ ಸಮಸ್ಯೆ ಆಯ್ತು, ಅದು ಯಾಕೆ ಹಾಗಾಯ್ತು, ಅದಕ್ಕೆ ನೇರ ಉತ್ತರ ಹೇಳಲಿಕ್ಕೆ. ಹೌದು. ಅಲ್ಲಿ ಯಾರಲ್ಲಿ ಹೋಗಿ ಅವ್ರದ್ದು ಸರಿ ಇಲ್ಲ ಇವ್ರದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಇಲ್ಲ. ಸರಿ ಮಾಡುದು ಯಾರು? ಹೌದು. ಉಮಾಮಹೇಶ್ವರಿಗೆ ಬಹಳ ಸಂತೋಷ ಕೊಟ್ಟಂತಹ ಒಂದು ವಿಚಾರ ಯಾವುದು? ಯಕ್ಷಗಾನ ಕ್ಷೇತ್ರವು ಅಥವಾ ನನಗೆ ಬಹಳ ತೃಪ್ತಿ. ನನಗೆ ಕೆಲವೊಂದು ವೇಷಗಳು ಬಹಳಷ್ಟು ತೃಪ್ತಿ ಕೊಡ್ತದೆ. ಯಾಕೆಂತ ಕೇಳಿದ್ರೆ ರಾವಣ ಒಂದು, ಇನ್ನೊಂದು ಋತುಪರ್ಣ. ಅದೇ ನಮ್ಮ ಬಾಬುಗೌಡ ಚಾರ್ಮಾಡಿ ಅವ್ರದ್ದೇ ಬಾಹುಕ. ಅದು ಎಲ್ಲಿ ಅಳಿಕೆ ಸತ್ಯಸಾಯಿ ಲೋಕಸೇವಾ ಶಾಲೆ ಉಂಟಲ್ಲ, ಅಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಅಲ್ಲಿ. ಹಾಗೆ ಕೆಲವೊಂದು ಪ್ರಸಂಗಗಳಲ್ಲಿ, ಈಗ ಅರುಣಾಸುರ ಇರ್ಬೋದು, ಇದಿರ್ಬೋದು, ಆ ಪ್ರಸಂಗಗಳ ಸಂದರ್ಭಕ್ಕೆ ಅನುಗುಣವಾಗಿ ಅದು ತೃಪ್ತಿ ಕೊಡ್ತದೆ, ಸಂತೋಷ ಕೊಡ್ತದೆ ಅಂತ ಹೇಳಿ. ಉಮಾಮಹೇಶ್ವರ ಭಟ್ರ ವೇಷ, ನೀವು ಮಾಡಿದ ವೇಷದಲ್ಲಿ ನೀವೇ ಮೆಚ್ಚಿಕೊಂಡಂತಹ ಅತ್ಯದ್ಭುತ ವೇಷ ಯಾವುದು ನಿಮ್ಮದು? ನನಗೆ ಬಹಳ ಇಷ್ಟ. ಈಗ ಒಂದೆರಡು ಹೇಳಿದ್ರಿ, ಬೇರೆ ವೇಷಗಳ ಬಟ್ಟೆಲ್ಲ ನೋಡಿದ್ರೆ ನಾನು ಈ ವೇಷ ಬಂದ್ರೆ ನನಗೆ ಒಂದು ಬಹಳ ಖುಷಿ ಅಂತ ಹೇಳಿ, ಪ್ರಸಂಗ ಬಂದ್ರೆ ಈ ವೇಷಕ್ಕೆ ಅಂತ ಹೇಳಿ ಯಾವ್ದಾದ್ರು ಹೇಳ್ಬೋದು? ಒಂದು ಭೀಷ್ಮನನ್ನು ಮೆಚ್ಚಿದೆ. ಭೀಷ್ಮ. ಇದರದ್ದು ಭೀಷ್ಮ ಪರಶುರಾಮ ಸಂಭಾಷಣೆ, ಆ ಭಾಗದ್ದು ಹೀಗೆ. ಕನಸು ಕಾಣುವ ಕಂಸನ ಅದೆಲ್ಲ ಹೇಗೆ ಅಂತೇಳಿ ಅದಕ್ಕೆ ಅದು ಅಷ್ಟೇ ಪೂರಕವಾಗಿದ್ರೆ ಮಾತ್ರ. ಹೌದೌದು. ಹಿಮ್ಮೇಳ ಮುಮ್ಮೇಳ ಪೂರಕವಾಗಿದ್ರೆ ಮಾತ್ರ ಅದು ಖುಷಿಯಾಗುತ್ತೆ. ಅಲ್ಲ ಇಲ್ಲ ಅಂತಲ್ಲ, ಇದೆ ಬಹಳಷ್ಟು. ಅರುಣಾಸುರ ಕೂಡ ಅತ್ಯದ್ಭುತ ಮಾಡಿದ್ದೀರಿ, ನಾವು ಗೊತ್ತಿರುವ ಪ್ರಕಾರ. 4ನೇ ಮೇಳದಲ್ಲಿ ಮತ್ತೊಂದು, ನನ್ನನ್ನು ನಾನು ಹೇಳಿಕೊಳ್ಳುವುದಕ್ಕೆ ಅಲ್ಲ, ಯಕ್ಷಗಾನ ಇರುವುದು ನೋಡಿದವರು ಹೇಳ್ಬೇಕು. ಉಮಾಮಹೇಶ್ವರ ಭಟ್ರ ಈ ವೇಷ ಇಷ್ಟ ಅಂತ ಹೇಳಿ ಪ್ರೇಕ್ಷಕರು ಮೆಚ್ಚಿಕೊಂಡ ವೇಷ ಯಾವುದು ಹಾಗಾದ್ರೆ? ಹೆಚ್ಚು ಕಡಿಮೆ ನಾನು ಮಾಡಿದ ವೇಷವನ್ನೆಲ್ಲ ಒಳ್ಳೆದಾಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ಒಳ್ಳೆದಾಗಿದೆ ಏನು ಅಂತ ಗೊತ್ತಿಲ್ಲ. ನಾನು ಅದರ ಬಗ್ಗೆ ಆಳವಾಗಿ ವಿಮರ್ಶೆ ಮಾಡ್ಲಿಕ್ಕೆಲ್ಲ ಹೋಗುವುದಿಲ್ಲ. ಇನ್ನು ಕಾರ್ಯಕ್ರಮದ ಕಡೆಯ ಭಾಗವಾಗಿ ಬರ್ತಾ ಇದ್ದೇವೆ. ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಸೇವೆಯನ್ನ ಸಲ್ಲಿಸಿದ್ದೀರಿ, ನನಗೆ ಬಹಳ ತೃಪ್ತಿ ಕೊಟ್ಟಿದೆ ನಿಮ್ಮ ಸಂದರ್ಶನ ಅನ್ನುವಂಥದ್ದು. ಕಾರ್ಯಕ್ರಮದ ಕಡೆಯ ಭಾಗವಾಗಿ ಹೇಳುವುದಿದ್ರೆ, ನಿಮ್ಮದೇ ಆಗಿರುವಂತಹ ಅಭಿಮಾನಿ ವರ್ಗ ಇದೆ, ನಿಮ್ಮನ್ನೇ ಮೆಚ್ಚಿಕೊಂಡಂಥವರು ಇದ್ದಾರೆ, ನಿಮ್ಮ ಆಪ್ತರು.
ಅಥವಾ ನಿಮ್ಮ ಅಭಿಮಾನಿಗಳಿಗೆ ಏನನ್ನ ಹೇಳ್ತೀರಿ? ಅವರಿಗೆ ಧನ್ಯವಾದ ಹೇಳಬೇಕು ನಾವು. ಯಾಕೆಂತ ಹೇಳಿದ್ರೆ, ಒಬ್ಬ ಕಲಾವಿದನನ್ನು ಮೆಚ್ಚಿಕೊಳ್ತಾರೆ ಎಂದಿದ್ರೆ ಅವನಲ್ಲಿ ಏನುಂಟು ಅಂತ ಆ, ನಾವು ಹೇಳಲಿಕ್ಕೆ ಆಗುದಿಲ್ಲ. ಮೆಚ್ಚಿಕೊಂಡಿದ್ದಾರೆ ಎಂದಾದ್ರೆ ಅದರಲ್ಲಿ ಏನಾದ್ರೂ ಅವರಿಗೆ ವಿಶೇಷತೆಗಳು ಕಂಡಿದೆ ಅಂತ ಅರ್ಥ ಅಲ್ವಾ. ಈಗ ಒಬ್ಬ ಗುರುತಿಸ್ಲಿಕ್ಕ ಒಬ್ಬ ಮೆಚ್ಚಬೇಕು ಅಂತಾದ್ರೆ ಏನದರಲ್ಲಿ ಅವನಲ್ಲಿ ಒಂದು ಅವನ ಗುಣಗಳಿರ್ಬೋದು, ಅವನ ವೇಷದ ಇದಿರ್ಬೋದು, ಎಲ್ಲವೂ ಬಂತಲ್ಲ. ಹಾಗೆ ನಿಮ್ಮ ಅಭಿಮಾನಿಗಳಿಗೆ ಧನ್ಯವಾದವನ್ನ ಖಂಡಿತ ಯಾವತ್ತು ಮರೆಯುವುದಿಲ್ಲ. ಮತ್ತೊಂದು, ಆರ್ಥಿಕವಾಗಿ ನನಗೆ ಬಹಳಷ್ಟು ಸಹಾಯವನ್ನು ಮಾಡಿದವರು ಬಹಳಷ್ಟು ಮಂದಿಗಳಿದ್ದಾರೆ. ಹಾಗಿರುವಾಗ ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು. ಅಂದರೆ ಕೆಲವೆಲ್ಲ ಹೆಸರಿಗೆ ಬೇಕಾಗಿ ಸಹಾಯ ಮಾಡುವವರಲ್ಲ, ಆರ್ಥಿಕ ಸ್ಥಿತಿಯನ್ನರ್ಥ ಸಹಾಯ ಮಾಡುವವರು ಬಹಳಷ್ಟು ಮಂದಿಗಳಿದ್ದಾರೆ. ಅವರನ್ನೆಲ್ಲ ಇನ್ನು ಉಮಣ್ಣ, ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಹಾಗೂ ಪ್ರೇಕ್ಷಕ ವರ್ಗಕ್ಕೆ ಕಡೆಯದಾಗಿ ಒಂದು ಮಾತನ್ನು ಹೇಳುದಿದ್ರೆ ಏನು ಹೇಳುವುದಕ್ಕೆ ಇಚ್ಛಿಸ್ತೇವೆ? ಮೊದಲನೇದಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಏನು ಹೇಳ್ತೀವಿ? ಅದು ಯಕ್ಷಗಾನ ಕಲಾವಿದರಿಗೆ ಅನ್ವಯವಾಗುವಂತೆ ಏನನ್ನ ಹೇಳ್ತೀವಿ? ಯಾವುದು ಒತ್ತಾಯದ ಮೇರೆಗೆ ನಾವು ಮಾಡಬಾರ್ದು, ಸ್ವಬುದ್ಧಿಯಿಂದ ಬರಬೇಕು. ಒಂದು ಯಾವುದೇ ಕ್ಷೇತ್ರದಲ್ಲಿ ನಮಗೆ ಇಷ್ಟ ಇದ್ದರೆ ಮಾತ್ರ ಮಾಡಬೇಕು ಕೆಲಸ, ಇಲ್ಲದ್ರೆ ಮಾಡಬಾರ್ದು. ನನಗೆ ಇದೊಂದು ಉದ್ಯೋಗ ಉಂಟು, ಉದ್ಯೋಗಕ್ಕಾಗಿ ಯಕ್ಷಗಾನವನ್ನು ಮಾಡುವುದಕ್ಕಿಂತ ಅದೇ ಜೀವನ ಅಂತ ತಿಳಿದು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಉದ್ಯೋಗವು ಅದು ಅನ್ನದ ಕ್ಷೇತ್ರವೂ ಹೌದು, ಅಲ್ಲ ಅಂತಲ್ಲ. ನಮ್ಗೆ ಈಗ ನನಗೆ ಅನ್ನದ ಬಟ್ಟಲು ಯಕ್ಷಗಾನ ಬಿಟ್ಟರೆ ಅದನ್ನು ತಿರಸ್ಕಾರ ಮಾಡುವ ಹಾಗಿಲ್ಲ. ಯಾವ ವಿಧದಿಂದ ನೋಡಿದ್ರು ಈಗ ಆರ್ಥಿಕವಾಗಿ ಕಟೀಲು ಮೇಳದಲ್ಲಿ ಎಷ್ಟು ಸಂಪಾದನೆ ಆಗ್ತದೆ, ಅದರಲ್ಲಿ ಎಷ್ಟು ಉಳಿತಾಯ ಆಗ್ತದೆ ಅಂತಲ್ಲ, ನಮಗೆ ಸಿಕ್ಕಿದರಲ್ಲಿ ಬಹಳಷ್ಟು ತೃಪ್ತಿ ಉಂಟು. ಯಾಕೆ? ಅದನ್ನು ಒಳ್ಳೆದಕ್ಕೆ ವಿನಿಯೋಗ ಆಗ್ತದಲ್ಲ. ಮತ್ತೆ ಕೆಟ್ಟ ದುಶ್ಚಟಗಳಿದ್ದವನಿಗೆ ಬಂಗಾರದ ಮನೆ ಮಾಡಿಕೊಟ್ರು ಅದು 4 ದಿವಸದಲ್ಲಿ ಅದಲ್ಲ ವಿಷಯ. ಇನ್ನು ಯಕ್ಷಗಾನದ ಆಸಕ್ತಿ ಇರುವಂತಹ ಪ್ರೇಕ್ಷಕರಿಗೆ ಏನು ಹೇಳ್ತೀವಿ? ಆಸಕ್ತಿ ಇದ್ದವರು ಖಂಡಿತವಾಗಿ ಯಕ್ಷಗಾನವನ್ನು ಕಲಿಬೇಕು, ಅನುಭವಿಸಬೇಕು. ಅದರಲ್ಲೇ ಅನುಭವಿಸಿದಾಗ ಮಾತ್ರ ಅದರಲ್ಲಿ ಸಂತೋಷ ಸಿಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಮೇಲಿಂದ ಮೇಲೆ ನೋಡಿದರೆ ಅದು ಇಂಥದ್ದು ಒಂದು ಅಂತ ಕಾಣುತ್ತದೆ ಅಷ್ಟೇ. ಒಳಗೆ ಹೋಗಬೇಕು, ಅದರ ಒಳಗೆ ಸೇರಿದಾಗ ಮಾತ್ರ ಬೇಕಾದಷ್ಟು ಸಿಗ್ತದೆ. ಎಸ್ ಉಮಣ್ಣ, ಇದು ಇಷ್ಟು ಹೊತ್ತು ನಿಮ್ಮ ಅನುಭವಗಳೆಲ್ಲವನ್ನ ಕೂಡ ಹಂಚಿಕೊಂಡ್ರಿ. ಕಡೆಯದಾಗಿ ಏನಾದ್ರೂ ಹೇಳಲಿಕ್ಕೆ ಇದ್ರೆ ಅದನ್ನ ಹೇಳ್ಬೋದು. ಯಾರೆಲ್ಲ ನನ್ನ ಸಂದರ್ಶನವನ್ನು ಕೇಳಿದ್ದಾರೋ, ಏನಾದರೂ ಒಪ್ಪು ತಪ್ಪುಗಳುಂಟು ಅಂತಾದ್ರೆ ಅದನ್ನೆಲ್ಲ ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಮಾಧ್ಯಮ ಇಷ್ಟು ಸಮಯದಲ್ಲಿ ಎಲ್ಲೊಮ್ಮೆ ಕೇಳಿದ್ರು, ನಾನು ಅದನ್ನು ತಿರಸ್ಕರಿಸಿದೆ, ಬೇಡ ಅಂತ. ಯಾವತ್ತೊಮ್ಮೆ ಬಂದಿತ್ತು ಸಂದರ್ಶನ ಮಾಡಬೇಕು, ನಿಮಗಾದ್ರೂ ಹೇಳಿದ್ದು ನಾನು ಅದನ್ನೇ ಮಾತ್ರ. ನನಗೆ ಅದರಲ್ಲಿ ಇಷ್ಟ ಇಲ್ಲ. ಯಾಕೆ? ಗುರುತಿಸಿಕೊಳ್ಳುವವರು ಎಲ್ಲಿಯೂ ಗುರುತಿಸಿಕೊಳ್ತಾರೆ, ಮತ್ತೆ ಮಾಧ್ಯಮದ ಮೂಲಕವೇ ಗುರುತಿಸಿಕೊಳ್ಬೇಕು ಅಂತ ನಾನು ಇಷ್ಟಪಟ್ಟವನು. ಮಾನ ಸಮ್ಮಾನಗಳು ಅದಾಗಿಯೇ ಬರಬೇಕು. ಯಾಕೆ ಬರಬೇಕು ಅಂತ ಹೇಳಿ, ನಾನು ಆರಂಭದಿಂದಲೇ ವೇಷ ಕೇಳಿ ಪಡಕೊಂಡ ವೇಷ ಯಾವುದೂ ಇಲ್ಲ. ನಾನು ಅದು ಮಾಡ್ತೇನೆ, ನಾನು ಇದು ಮಾಡ್ತೇನೆ, ಅದಾಗಿಯೇ ಬಂದ ವೇಷವನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಮಾಡಿಕೊಂಡು ಹೋಗಿದ್ದೇನೆ. ಹಾಗಾಗಿ ನನಗೆ ಆ ಬಗ್ಗೆ ಯಾವುದೇ ದೋಷ ಇಲ್ಲ. ಎಸ್ ಉಮಣ್ಣ, ಇದು ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನನಗೆ ನೀಡಿ ಸಂದರ್ಶನ ಮಾಡುವುದಕ್ಕೆ ಸಹಕಾರವನ್ನ ನೀಡಿದ್ದೀರಿ. ನಮ್ಮ ಯಕ್ಷಪಯಣದ ಸಂಚಿಕೆಯಲ್ಲಿ ಇದು 30-32ನೇ ಅತಿಥಿಗಳಂತ ಕಾಣುತ್ತದೆ. ನೀವು ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದಲೇ ಒಪ್ಪಿಕೊಂಡು ಸಂದರ್ಶನವನ್ನ ನೀಡಿದಂತಹ ನಿಮಗೆ ನನ್ನ ಯಕ್ಷ ಕನ್ನಡ ವಾಹಿನಿಯ ಕಡೆಯಿಂದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಭ್ರಮರಾಂಬಿಕೆ ನನಗೊಬ್ಬನಿಗೆ ಅಲ್ಲ, ವಾಹಿನಿಗೆ ಆಗಲಿ, ಕಲಾವಿದರಿಗಾಗಲಿ, ಮತ್ತೆ ಯಾರು ಕೇಳುಗರಿದ್ದಾರೆ, ಯಾರು ಅಭಿಮಾನಿಗಳಿದ್ದಾರೆ, ಅವರ ಮನೆಯಲ್ಲಿ ನಿರಂತರವಾಗಿಯೂ ಯಕ್ಷಗಾನ ಬೆಳೆಯಲಿ, ಬೆಳಗಲಿ.
ಎಸ್, ವೀಕ್ಷಕರು ಹೇಳಿದ ಹಾಗೆ ನಿಮ್ಮನ್ನ ಸಂದರ್ಶನ ಮಾಡಿದ್ದೇನೆ, ಬಹಳಷ್ಟು ಸಂತೋಷ ತಂದಿದೆ. ಮತ್ತಷ್ಟು ವರ್ಷಗಳ ಕಾಲ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು, ನಿಮ್ಮದಾಗಿರುವಂತಹ ಯಕ್ಷಗಾನದ ಪಯಣ ಹೀಗೆ ಸಾಗಬೇಕನ್ನುವಂಥದ್ದು ನಮ್ಮ ಕೋರಿಕೆಯೊಂದಿಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ದೇವರ ಅನುಗ್ರಹ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ಶ್ರೀಯುತ ಉಮಾಮಹೇಶ್ವರ ಭಟ್ ಬಳ್ಳಮಂಜ ಇವರೊಂದಿಗಿನ ಯಕ್ಷ ಪಯಣದ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಜೊತೆಗೆ ಹೈಪ್ ಮಾಡುವುದಕ್ಕೂ ಮರೆಯದಿರಿ ಅಂತ ಹೇಳ್ತಾ, ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾದಂತಹ ಯಕ್ಷಗಾನ ಕಲಾವಿದರೊಂದಿಗೆ ಅವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವವನಿದ್ದೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ. ನಮಸ್ತೆ. ಸೂಚಿಸುವುದಕ್ಕೆ ನನಗೆ ಸಮಯ ಇಲ್ಲ. ಇಲ್ಲಿ ಆದಂತಹ ಯಾವ ಬದಲಾವಣೆ ಅನ್ನೋದು ನಮ್ಮ ಮನಸ್ಸಿಗೆ ಮುಟ್ಟಿದ ಯಾಕೆ ಇದು ಸಿದ್ಧವಾಗಲಿಲ್ಲ. ಕೆಲವರು ಪಾಂಡವ ಮೈತ್ರಿಯಲ್ಲಿ, ಇನ್ನು ಕೆಲವರು ಭೀಮಾರ್ಜುನರ ಬರುಹಿರಲಿ, ಮತ್ತೆ ಕೆಲವರು ಕೃಷ್ಣಪಕ್ಷಕ್ಕೆ ಹುಟ್ಟಿದವರು, ಮತ್ತೆ ಕೆಲವರೆಲ್ಲ ಅವನ ಸೇವಾ ವರ್ಗದವರು. ಇದನ್ನೆಲ್ಲವನ್ನು ಗ್ರಹಿಸಿದಾಗ ಅರ್ಹತೆಗೆ ಭರದಂಡ ಯಾವುದು, ಇದನ್ನೆಲ್ಲವನ್ನು ಯೋಚಿಸದೆ ವ್ಯವಹರಿಸಿದ್ದಾರಂತಾದ್ರೆ ಕಂಡ ತುಂಡವಾದ ವ್ಯವಹಾರ ಈ ಶಿಶುಪಾಲನದ್ದು. ನಾಳೆ ಯಾರು ಪ್ರಶ್ನಿಸುವ ಹಾಗಿಲ್ಲ. ನನ್ನ ಪ್ರಶ್ನೆಗೆ ಈ ಸಭಿಕರು ಉತ್ತರಿಸ್ತಾರೋ? ಅವಶ್ಯ ಇಲ್ಲ. ಇಲ್ಲಿ ಯಾರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರಲ್ಲೇ ಕೇಳಬೇಕು. ಏನು ಒಳ್ಳೆದಂತ ಕೇಳಿದ್ದಲ್ಲ ದಿನಲ್ಲಿ ಏನು ಸಮಾಚಾರವನ್ನು ಕೇಳ್ತಾವ? ಮಾತಾಡ್ತಿಲ್ಲ, ನನಗೆಲ್ಲ ಅಗತ್ಯ ಇಲ್ಲ. ನೀನು ಸುಖವಾಗಿರು, ರೋಗಿಷ್ಠರಾಗು. ಏನೇಳಿ ಏನೆಲ್ಲವೋ ಸಹ ದೇವ ಅವರ ಮುಂದೆ ಈ ಗೋಪರ ಸೂನುವಿಗೆ ಪೂಜಾಗ್ರ ಪೀಠವ ನಿಂತುದೇ ಉಸಿರು ಉಸಿರಿರುವ ನಿಮ್ಮ ಹಿರಿವರು ಎಂತಹ ಮತದಾರಿಯನ್ನು ಮಾಡಿದ್ದಾರೆ. ಸ್ವರ್ಗದ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾಗಿ, ಸ್ವರ್ಗವನ್ನು ಪಡೆಯುವುದಕ್ಕೆ ಬೇಕಾಗಿ ಅಂತಲ್ಲಿ ನೀನು ಮಾತ್ರ ಈ ಕೆಟ್ಟ ಕೆಲಸವನ್ನು ಮಾಡಿ ಏನಕ್ಕೇನು ಪ್ರಕಾರ ಏನಲ್ಲಾಗಿ ಹೋಗ್ತದೆ ಅಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆಯಲ್ಲ. ಯಾಕೆ ಮಾಡಿದೆ? ಅಜ್ಜೆ ಹೇಳಿದ್ದು. ನಿನ್ನ ಅಜ್ಜನ